ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ. ಆ ಪ್ರೀತಿಯ ಮನ ಮರೆವುದೇ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ಮಾಗಡಿಯ ಮಹಾಪ್ರಭು, ಬೆಂಗಳೂರಿನ ನಿರ್ಮಾತೃ, ಕನ್ನಡ ಕುಲ ಕೇಸರಿ ಕೆಂಪೇಗೌಡರಿಗೆ ಜಯವಾಗಲಿ. ಈ ನಾಡಿನ ಜನರು ಸದಾ ಆನಂದದಿಂದ ಇರಬೇಕು ಅನ್ನೋದು ನಮ್ಮ ಆಸೆ. ಆದರೆ ಇಂದು ನನ್ನ ಮುದ್ದಾದ ರಾಣಿಯ ಕಣ್ಣಲ್ಲಿ ಏನೋ ಕೊರತೆ ಕಾಣುತ್ತಿದೆಯಲ್ಲ? ಹಾಗೇನಿಲ್ಲ. ಎಂದು ನೋಡಿದರೆ ಸುಳ್ಳು ಎಂದು ಅರಿಯದವರೇ ನನ್ನ ರಾಜ. ಸಬಾಷ್, ಸರಿಯಾದ ಸವಾಲು. ರಾಜ್ಯದ ಭವಿಷ್ಯವನ್ನೇ ನೋಡುವ ರಾಜನಿಗೆ ರಾಣಿಯ ಕಣ್ಣಿನ ಕೊರತೆ ಕಾಣದೆ? ಜಗತ್ತಿಗೆ ಮಾದರಿ, ತಂತ್ರಜ್ಞಾನದ ಸಿರಿ, ಭಾಷೆಗಳು ಪರಿಪರಿ, ನೋಡುಗರಿಗೆ ಅಚ್ಚರಿ. ಅಂತಹ ಸೃಷ್ಟಿ ನಮ್ಮ ಈ ಬೆಂಗಳೂರು. ಉದ್ಯಾನ ನಗರಿ, ಉತ್ತಮ ಶಿಕ್ಷಣ, ಉನ್ನತ ರಕ್ಷಣೆ, ದೇವಾಲಯಗಳು, ಧರ್ಮಚಿತ್ರಗಳು, ಕೈ ತುಂಬಾ ಹಣ, ಹೊಟ್ಟೆ ತುಂಬಾ ಊಟ, ಮಧುಚಂದ್ರಕ್ಕೆ ತಕ್ಕ ತಾಣ. ಪ್ರೀತಿಗಿಲ್ಲ ಕೊರತೆ, ಆದರೆ ಒಂದೇ ಚಿಂತೆ. ಹಬ್ಬ ಹರಿದಿನಕ್ಕೆ ಮನೆ ಮಂದಿಗೆಲ್ಲ ವಸ್ತ್ರ ಖರೀದಿಗೆ. ಇದು ನಿಮಗಾಗಿ ಸರಿ ಸಾಟಿ ಇಲ್ಲದ ಪೋತೀಸ್. ಪೋತೀಸ್ ಪರಂಪರಾಗತ ನೇಗಾರರು, 4 ತಲೆಮಾರುಗಳ ರೇಷ್ಮೆ ವ್ಯಾಪಾರದ ಅನುಭವ. ಭರ್ಜರಿ 8 ಅಂತಸ್ತಿನ ಮಳಿಗೆಯಲ್ಲಿ, ಭಾರಿ ವಿನ್ಯಾಸದಲ್ಲಿ ಈ ರಾಜ್ಯದ ಎಲ್ಲ ಕುಟುಂಬಗಳ ಆಸೆಯನ್ನು ಪೂರೈಸಲು ನಮ್ಮ ಪೋತೀಸ್ ನಮ್ಮ ಬೆಂಗಳೂರಿನಲ್ಲಿ, ರಾಜ ಕೆಂಪೇಗೌಡ ರಸ್ತೆಯಲ್ಲಿ. ಪೋತೀಸ್ ಬೆಂಗಳೂರಿನಲ್ಲಿ ಶುಭಾರಂಭ. ಇಂದಿನಿಂದ ಎಲ್ಲ ಹಬ್ಬಗಳಿಗೆ, ಶುಭ ಸಮಾರಂಭಗಳಿಗೆ. ಈ ನೆಲ, ಈ ಜಲ ನಿರ್ಮಲ. ಈ ನೆಲ, ಈ ಜಲ ನಿರ್ಮಲ. ರಕ್ಷಣೆಯ ಹೊಣೆ ನಮದು. ನದಿಗಳು ನಮಗೆ ಜೀವಜಲ. ರಕ್ಷಣೆಯ ಹೊಣೆ ನಮದು. ನಮ್ಮ ನಾಳೆಗಳ ಸೌಖ್ಯಕ್ಕಾಗಿ ನಮ್ಮ ಐಕ್ಯತೆ ಮಂತ್ರವಾಗಿ. ಈ ದೇಶ ನಮದು, ಈ ನಾಡು ನಮದು, ಕುಡಿಯುವ ಪ್ರತಿ ಹನಿ ಹನಿಯೂ ನಮದು. ನೀರಿನ ಋಣವಿದೆ, ರಕ್ಷಣೆಯ ಹೊಣೆ ನಮಗಿದೆ. ನೀರಿನ ಋಣವಿದೆ, ರಕ್ಷಣೆಯ ಹೊಣೆ ನಮಗಿದೆ. ಎತ್ತಾಕ್ರಲ್ಲ, ಕುಯ್ಲ್ ಜೋಪಾನ. ಆಯ್ತಣ್ಣ. ತುಂಬಿ ಮಂಜ ಎತ್ತಾಕೋ, ಬೇಗ ಬಾಮ್ಮ. ಅವ ಬಾಯ್ ಬಾ, ಬಾ ತುಂಬಿ ಎಲ್ಲ ಗಾಡಿಗೆ ಹೋಗ್ಬೇಕು. ಸರಿ ಅಣ್ಣ. ಇವತ್ತು ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಬಡತನ ಓದಿಸೋರ್ಗಿರುತ್ತೆ, ಓದೋರ್ಗಲ್ಲ. ಓಡ 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 ಓಡ, ಲಾಸ್ಟ್ ಬಸ್ ಹಿಡಿಯೋ ಹಿಡಿಯೋ. ಓಡ ಓಡ ಓಡ. ಅಲ್ಲ, ಮಿಸ್ ಆಗುತ್ತೆ ಕಣ. ಮಿಸ್ ಆಯ್ತು ಮಗ. ಹೋಯ್ತಲ್ಲೋ, ಹೀಗೇನೋ ಮಾಡೋದು. ಕೆಲವು ಊರುಗಳಲ್ಲಿ ವಿದ್ಯಾರ್ಥಿಗಳಿರ್ತಾರೆ, ಆದರೆ ವಿದ್ಯಾಸಂಸ್ಥೆಗಳಿರಲ್ಲ.
ಮಗಳೇ ಹೋಗೋಣವಾ, ಕ್ಲಾಸಿಗೆ ಟೈಮ್ ಆಯ್ತು. ಅಪ್ಪ ನೆಕ್ಸ್ಟ್ ವೀಕ್ ಟೂರ್ನಮೆಂಟ್ ಇದೆ. ಏನಾದ್ರೂ ಮಾಡು, ಮೊದ್ಲು ಓದು ಬಾ. ನೀವು ನಿಮ್ ಕನ್ಸು ಈಡೇರಿಸೋ ಜೊತೆಗೆ ನಿಮ್ಮ ಅಪ್ಪ ಅಮ್ಮನ ಕನ್ಸು ಈಡೇರಿಸಬಹುದು. ಒಂದು ಟೀ ಕೊಡ್ರಿ. ತಗೋ ಸ್ವಾತಿ, ಕೆಲಸ ಮಾತ್ರ ಬಿಡ್ಬೇಡಮ್ಮ, ಮನೇಲಿ ತುಂಬಾ ತೊಂದರೆ ಆಗುತ್ತೆ. ಓದಿದ್ಮೇಲೆ ಎಲ್ಲರೂ ಕೆಲಸ ಮಾಡ್ತಾರೆ, ಕೆಲವರು ಕೆಲಸ ಮಾಡ್ಕೊಂಡು ಓದ್ತಾರೆ. ಹಾಗೂ ಆಗ್ಬೋದಲ್ವಾ? ನಿಮ್ಮ ಕನಸನ್ನ ಇಂಥ ಎಷ್ಟೋ ಕಾರಣಗಳು ದೂರ ತಳ್ಬೋದು. ನೀವು ದೂರ ಆಗ್ಬಾರ್ದು. ನೀವಿರೋ ಜಾಗದಲ್ಲೇ ನಿಮಗ್ ಸಿಗೋ ಟೈಮಲ್ಲೇ ನಿಮ್ ದುಡ್ಡು ಮೇಲೆ ನೀವ್ ನಿಮ್ ಗುರಿ ತಲುಪಬಹುದು. ಇಲ್ಲಿದೆ ಒಂದ್ ದಾರಿ. ಡಾಕ್ಟರ್ ರಾಜ್ಕುಮಾರ್ಸ್ ಲರ್ನಿಂಗ್ ಆಪ್. ನಿಮ್ಮ ಕನಸು ನಿಮ್ಮ ಕೈಯಲ್ಲಿದೆ. ಬನ್ನಿ ಮುಂದೆ ಸಾಗೋಣ. ಈ ನೆಲ, ಈ ಜಲ ನಿರ್ಮಲ. ಈ ನೆಲ, ಈ ಜಲ ನಿರ್ಮಲ. ರಕ್ಷಣೆಯ ಹೊಣೆ ನಮದು. ನದಿಗಳು ನಮಗೆ ಜೀವಜಲ. ರಕ್ಷಣೆಯ ಹೊಣೆ ನಮದು. ನಮ್ಮ ನಾಳೆಗಳ ಸೌಖ್ಯಕ್ಕಾಗಿ ನಮ್ಮ ಐಕ್ಯತೆ ಮಂತ್ರವಾಗಿ. ಈ ದೇಶ ನಮದು, ಈ ನಾಡು ನಮದು, ಕುಡಿಯುವ ಪ್ರತಿ ಹನಿ ಹನಿಯೂ ನಮದು. ನೀರಿನ ಋಣವಿದೆ, ರಕ್ಷಣೆಯ ಹೊಣೆ ನಮಗಿದೆ. ನೀರಿನ ಋಣವಿದೆ, ರಕ್ಷಣೆಯ ಹೊಣೆ ನಮಗಿದೆ. ರೈತ ನಾಡಿನ ತಾಯಿ, ನದಿಯು ರೈತನ ತಾಯಿ. ತಾಯಿಯ ಕಾಯೋ ಹೊಣೆಯು ಮಕ್ಕಳಾದ ನಮ್ಮ ಧ್ವನಿಯು. ಮುಟ್ಟಲಿ ಎಲ್ಲ ಕಡೆಯೂ ನಮ್ಮ ಈ ದಿಟ್ಟ ನಡೆಯು. ಗಂಗೆ ತುಂಗೆ ಕಾವೇರಿ ನರ್ಮದಾ ಸಿಂಧು ಗೋದಾವರಿ, ನಾವೆಲ್ಲ ನಿಮಗೆ ಆಭಾರಿ. ಕಾಪಾಡುವ ಜೊತೆ ಸೇರಿ. ನೀರಿನ ಋಣವಿದೆ, ರಕ್ಷಣೆಯ ಹೊಣೆ ನಮಗಿದೆ. 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 ನದಿಗಳನ್ನು ರಕ್ಷಿಸಿ. ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ. 8009 8009ಗೆ ಮಿಸ್ ಕಾಲ್ ಕೊಡಿ. ನೀನಾಡೋ ಮಾತೆಲ್ಲ ಚೇನಿನಂತೆ, ನಗುವಾಗ ನಿನ ಮಗವು ಹೂವಿನಂತೆ. ನೀನೊಂದು ಸಕ್ಕರೆಯ ಗೊಂಬೆಯಂತೆ. ಮಗುವೇ ನೀ ನನ್ನ ಪ್ರಾಣದಂತೆ, ಚಿನ್ನ ಪ್ರಾಣದಂತೆ. ಆನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿಣಗುತ್ತಾರೆ ಅಂದ. ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ.
ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಶಾಟ್ ಓಕೆ. ಹೀರೋಗೆ ಒಂದು ಮಸಾಲೆ ವಡೆ ಕೊಡ್ಬೋದಾ? ಬಾ ಪುಟ್ಟಿ, ನಾವ್ ಹೋಗಿ ಊಟ ಮಾಡೋಣ. ನನಗೊಂದು ಮಸಾಲೆ ವಡೆ ಸಿಗುತ್ತಾ? ತಗೊಳ್ಳಿ. ಮಸಾಲೆ ವಡೆ ನಮ್ ಹೆಮ್ಮೆ. ಇದನ್ನ ಯಾವ್ದ್ರಲ್ಲಿ ಮಾಡ್ತಾರೆ ಗೊತ್ತಾ? ಸನ್ಫ್ಲವರ್ ಆಯಿಲ್ ಅಲ್ಲಿ. ಇಂಡಿಯಾದಲ್ಲಿ ಅತಿ ಹೆಚ್ಚು ಸನ್ಫ್ಲವರ್ ಬೆಳೆಯೋದು ನಮ್ ಕರ್ನಾಟಕದಲ್ಲಿ. ತುಂಬಾ ರುಚಿಯಾಗಿದೆ. ಇದನ್ ಮಾಡ್ರೋ ಹೀರೋಗೆ ಚಪ್ಪಾಳೆ ತಟ್ಟಣ. ಗೋಲ್ಡ್ ವಿನ್ನರ್ ವಿತ್ ವಿಟಮಿನ್ ಎ, ಡಿ ಅಂಡ್ ಇ. ಗೋಲ್ಡ್ ವಿನ್ನರ್ ಸನ್ಫ್ಲವರ್ ಆಯಿಲ್, ನಮ್ಮ ಅಡಿಗೆ ಮನೆಯ ಹೆಮ್ಮೆ. ಲೈಫ್ ಇಸ್ ಬ್ಯೂಟಿಫುಲ್. ನಮ್ ಜೀವನ ಎಷ್ಟು ಸುಂದರ ಅಂತ ಗೊತ್ತಾಗೋದು ನಮ್ಮ ಗುರುತುಗಳಿಂದ. ನನ್ ದುಡಿಮೆಗೆ ಸಿಕ್ಕ ಅತಿ ದೊಡ್ಡ ಪ್ರತಿಫಲ ನಿಮ್ಮೆಲ್ಲರ ಪ್ರೀತಿ, ನಮ್ಮ ರೈತರ ಪರಿಶ್ರಮದ ಗುಟ್ಟು, ನಾವು ತಿನ್ನೋ ಊಟ. ಈ ರೀತಿ ನಮ್ ಸಂಸ್ಕೃತಿ ಮತ್ತು ಪಾರಂಪರ್ಯದ ಗುರುತಾಗಿ ಮಿನಿಸ್ಟರ್ ವೈ ಪಂಚೆಗಳು, ಶರ್ಟ್ಗಳು, ಇದು ನಮ್ ಜನರಿಗಾಗಿ. ಪಂಚೆ ಕಟ್ಕೊಂಡ್ಬಂದ್ ನಿಂತ್ರೆ ಥಿಯೇಟರ್ ಅಲ್ಲಿ ಆ ಮಜಾನೇ ಬೇರೆ. ಪಂಚೆಯ ಬೆಳಗು, ಗಂಭೀರ, ಆಕರ್ಷಣೆ, ಸುಂದರ ನಮ್ಮ ಸಂಸ್ಕೃತಿಯಲ್ಲೇ ಇದೆ. ಈ ನಮ್ಮ ಸಂಸ್ಕೃತಿಯ ಗುರುತಾಗಿ ಮಿನಿಸ್ಟರ್ ವೈಟ್ ಪಂಚೆಗಳು, ಶರ್ಟ್ಗಳು ನಮ್ಮ ಜನರಿಗಾಗಿ. ಏನ್ ಕಲರ್, ಎಂತ ಫಿನಿಶ್. ಸರ್ ಏನೇ ಸರ್? ಡೈರೆಕ್ಟ್ರೆ, ಈ ಗೋಡೆ, ಈ ಪೇಂಟು ಗೊತ್ತಿತ್ತು, ಇದು ಜೆಮ್ ಪೇಂಟ್ಸ್ ಅಂತ. ಗೋಡೆ ಪೈಂಟು ಏನ್ ಸರ್ ನಡೀತಾ ಇದೆ? ಡೈರೆಕ್ಟ್ರೆ, ಗೋಡೆ ಮುಟ್ಬೇಡಿ. ಬೆಟರ್ ಕವರೇಜ್, ಬೆಟರ್ ಫಿನಿಶ್, ಬೆಟರ್ ಲೈಫ್. ಜೆಮ್ ಬಿಟ್ರೆ ಪೇಂಟ್ ಇಲ್ಲ, ಬೇರೆ ಕೊಟ್ರು ಬೇಕಿಲ್ಲ. ಬಲೂನ್ ಬಲೂನ್ ಬಲೂನ್, ಕಲರ್ 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 ಬಲೂನ್. ಫುಲ್ ಎಂಜಾಯ್. ಬಂದು ಫಿಗರ್. ಏನೋ ಸರ್, ವಾಟ್ಸಪ್ ಅಲ್ಲಿ ಲೊಕೇಶನ್ ಕಳಿಸ್ಬಿಡು, ನಾನು ಬರ್ತೀನಿ. ನೀವು ಬರ್ತೀರಾ? ಎಲ್ರೂ ಸೇರಿ ನಿರ್ಭಯ ಸಮಾಜ ಕಟ್ಟೋಣ. ಏನಣ್ಣ, ಎಲ್ಲಿಗೆ ಬರ್ಬೇಕು? ಈಗ ನಮ್ BMTC ಬಸ್ ಎಲ್ಲಾ ಕಡೆ ಬರುತ್ತೆ. ಆಸಮ್ ವೆದರ್, ನಮ್ ಗಾರ್ಡನ್ ಸಿಟಿಯಲ್ಲಿ ವಾಸ ಮಾಡೋದೇ ಒಂದು ದೊಡ್ಡ ಗಿಫ್ಟ್. ಗ್ರೇಟ್ ಫೀಲಿಂಗ್ ಅಲ್ವಾ? ಈ ತರ ಗಿಡ, ಮರ, ಬಳ್ಳಿಗಳೇ ನಮ್ಮೂರಿನಂದ. ಒಂದ್ ಗಿಡ ನೆಟ್ಟು ಅದ್ ಬೆಳೆಯೋದನ್ನ ನೋಡೋದೇ ಒಂದ್ ಚಂದ. ಆದ್ರೆ ಆ ಅವಕಾಶ ಎಲ್ರಿಗೂ ಸಿಗುತ್ತಾ? ನಿಮಗೊಂದು ಅದ್ಭುತವಾದ ಅವಕಾಶ. ಈ ಸಮ್ಮರ್ಗೆ ಪೋತಿಸ್ ನಲ್ಲಿ ಪರ್ಚೇಸ್ ಮಾಡೋ ಪ್ರತಿಯೊಬ್ಬ ಕಸ್ಟಮರ್ಗೂ ಒಂದ್ ಗಿಡ ಕೊಡುಗೆ. ಎಸ್, ಅದು 4 ತರವಾದ ಗಿಡಗಳು. ಮಾವು, ಹಲಸು, ಸೀಬೆ, ಸಪೋಟ, ಹಣ್ಣಿನ ಸಸಿಗಳು, ಗುಲಾಬಿ, ಮಲ್ಲಿಗೆ, ದಾಸವಾಳದ ಹೂ ಗಿಡಗಳು, ಕ್ರೋಟನ್ಸ್ ನಂತ ಅಲಂಕಾರದ ಗಿಡಗಳು, ಫ್ಲೇಮ್ ಆಫ್ ದ ಫಾರೆಸ್ಟ್ ನಂತ ನೆರಳು ಕೊಡೋ ಮರದ ಸಸಿಗಳು. ಹಸಿರು ಸಂಭ್ರಮ. ಪ್ರತಿ ಪರ್ಚೇಸ್ ನೊಂದಿಗೂ ಒಂದು ಗಿಡ ಕೊಡುಗೆ. ಪೋತೀಸ್, ಹಸಿರು ನಮ್ಮೆಲ್ಲರ ಉಸಿರು. ಪೋತೀಸ್ ನಲ್ಲಿ ಹಸಿರು ಸಂಭ್ರಮ. Usho. Ree, I forgot to buy his favorite ice cream. If you bought today, Would have melted off. it was too early. If you buy tomorrow, it's too late. Who'll bring on time? Quick, 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 quick. Quick, 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 quick. ಗ್ರೋಸರಿಗೆ ಇಷ್ಟೊಂದು ಡ್ರಾಮಾ? ಇದೀಗ ಬಂದಿದೆ ಡನ್ಸೋ ಡೈಲಿ. ಉತ್ತಮ ಕ್ವಾಲಿಟಿ, ಸಖತ್ ವೆರೈಟಿ, ಕೇವಲ 19 ನಿಮಿಷಗಳಲ್ಲಿ ಗ್ರೋಸರಿ ಡೆಲಿವರಿ. ಗ್ರೋಸರಿ ಡ್ರಾಮಾ ಬಿಡಿ, ಡನ್ಸೋ ಡೈಲಿ ಮಾಡಿ. ಕರೋನಾ ಟೆಸ್ಟ್ ಮಾಡಿ ರಿಪೋರ್ಟ್ಗೋಸ್ಕರ ಕಾಯ್ತಿದ್ದೀರಾ? ಅಥವಾ ಕರೋನಾನೇ ಅಂತ ಪಕ್ಕಾಗಿದೆ? ಹಾಗಾದ್ರೆ ಪ್ರತಿ ಮನೆನೂ ಜೊತೆ ಆಗಿ ಕರೋನಾನ ಗೆಲ್ಲಿ. ಹೇಗೆ? ಸಂಯಮ ಹಾಗೂ ಎಚ್ಚರಳ ಮಾತು ಕೇಳಿ. ಜಾಗರೂಕತೆಯಿಂದ ಒಂದು ಪ್ರತ್ಯೇಕ ಕೊಠಡಿಯಲ್ಲಿ ಒಬ್ಬರೇ ಉಳಿದು ಬಿಡಿ, ಕನಿಷ್ಠ ಪಕ್ಷ 10 ದಿನಗಳವರೆಗೆ. ಸ್ವತಃ ಚಿಕಿತ್ಸೆ ಮಾಡಿಕೊಳ್ಳದಿರಿ.
ವೈದ್ಯರನ್ನು ಸಂಪರ್ಕಿಸಿ. ಮನೆಯಲ್ಲಿರುವವರು ಕಾಲಕಾಲಕ್ಕೆ ಸೋಪಿನಿಂದ ಕೈ ತೊಳೆಯುವಂತೆ ನೋಡಿಕೊಳ್ಳಿ. ನೀವು ಕೊರೋನಾ ಸೋಂಕಿತರನ್ನು ಮನೆಯಲ್ಲಿ ನೋಡಿಕೊಳ್ಳುತ್ತಿದ್ದರೆ ಮಾಸ್ಕ್ ಅನ್ನು ಮೂಗು ಹಾಗೂ ಬಾಯಿ ಸರಿಯಾಗಿ ಮುಚ್ಚುವಂತೆ ಧರಿಸಿ. ಮುಂದಿನ ಕೆಲವು ದಿನಗಳಲ್ಲಿ ಜ್ವರ ಕಮ್ಮಿಯಾಗದಿದ್ದರೆ ಅಥವಾ ಉಸಿರಾಟದ ತೊಂದರೆಯಾದರೆ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಹಾಗೂ ಅವರು ಸೂಚಿಸಿದರೆ ಮಾತ್ರ ಹತ್ತಿರದ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಸಂಯಮ ಹಾಗೂ ಎಚ್ಚರ ಹೇಳಿರೋ ಈ 5 ವಿಷಯಗಳನ್ನು ಪಾಲಿಸಿದ್ರೆ ನಾವು ಖಂಡಿತ ಕೊರೋನಾನ ಸೋಲಿಸ್ತೀವಿ. ಪ್ರತಿ ಮನೆಯು ಗೆಲ್ಲೋಕೆ ಪಣ ತೊಟ್ಟಿದೆ ಅಂದ್ಮೇಲೆ ಕೊರೋನಾ ಖಂಡಿತ ಸೋಲುತ್ತೆ. ನಾವು ನಮ್ಮ ಮಕ್ಕಳ ಭವಿಷ್ಯ ರೂಪಿಸೋಕೆ ಕೊಡೋ ಸವಲತ್ತು ಎಷ್ಟು ಮುಖ್ಯನೋ ಅವರ ಆರೋಗ್ಯಕ್ಕೆ ಬೇಕಾದ ಪರಿಸರ ಕಟ್ಕೊಡೋದು ಅಷ್ಟೇ ಮುಖ್ಯ. ಹಸಿರು ನಮ್ಮ ಬೆಳವಣಿಗೆ ಹಾಗೂ ದೇಶದ ಬೆಳವಣಿಗೆ ಕೂಡ. ಬೆಳವಣಿಗೆ ಅನ್ನೋ ಹೆಸರಲ್ಲಿ ನಮ್ಮ ಹಸಿರನ್ನು ಅಂದರೆ ನಮ್ಮ ಕಾಡುಗಳನ್ನ ಹಾಳು ಮಾಡದೆ ವನ್ಯಜೀವಿಗಳ ಸಂರಕ್ಷಣೆ ಕಡೆ ನಮ್ಮ ಧ್ವನಿ ಎತ್ತೋಣ. ಇದೇ ಅಕ್ಟೋಬರ್ 2 ಬೆಳಿಗ್ಗೆ 7ವರೆಗೆ ಕಬ್ಬನ್ ಪಾರ್ಕಿಂದ ಲಾಲ್ಬಾಗ್ವರೆಗೂ ವನ್ಯಜೀವಿಗಳ ಸಪ್ತಾಹದ ನಡಿಗೆಗೆ ನಾನು ಬರ್ತಾ ಇದ್ದೀನಿ. ನಮ್ಮ ಹಿರಿಯರು ಬೆಳೆಸಿರೋ ಕಾಡನ್ನು ನಾವೆಲ್ಲ ಸಂರಕ್ಷಿಸೋಣ. ಬನ್ನಿ ಜೊತೆಯಾಗಿ.